ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ದಿನಾಂಕ 1 ಆಗಸ್ಟ್ 2022. ಈ ದಿನದ ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈ ವರ್ಷ ನಾವು ಆಜಾದಿ ಕಾ ಅಮೃತ್ ಮಹೋತ್ಸವ ಅಥವಾ ನಮ್ಮ ಭಾರತದ ಸ್ವತಂತ್ರ ಸಿಕ್ಕ 75ನೇ ವರ್ಷವನ್ನು ಆಚರಿಸ್ತಾ ಇದ್ದೇವೆ, ಅಮೃತ ಮಹೋತ್ಸವವನ್ನು. ಸೊ ಈ ಹರ್ ಘರ್ ತಿರಂಗ ಅನ್ನುವ ಕ್ಯಾಂಪೇನ್ನಲ್ಲಿ ಎಲ್ಲರಿಗೂ ಭಾಗವಹಿಸಬೇಕು ಅಂತ ಹೇಳ್ತಾ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋ ಆರ್ಟಿಕಲ್ಗಳನ್ನು ಕನ್ನಡ ನ್ಯೂಸ್ ಪೇಪರ್, ದ ಹಿಂದೂ, ಆಲ್ ಇಂಡಿಯಾ ರೇಡಿಯೋ ನ್ಯೂಸ್ ಮತ್ತು PIBಗಳಿಂದ ಆಯ್ದುಕೊಳ್ಳಲಾದಂತಹ ನ್ಯೂಸ್ನಿಂದ ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಅಥವಾ ನ್ಯಾಷನಲ್ ಇನ್ಕಮ್ ಇದರ ಒಂದು ಅಂದಾಜನ್ನು ಯಾವ ಸಂಸ್ಥೆಯಿಂದ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಥವಾ CSOದಿಂದ ರಾಷ್ಟ್ರೀಯ ಆದಾಯದ ನ್ಯಾಷನಲ್ ಇನ್ಕಮ್ ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ. ಈ CSO ಸಂಸ್ಥೆ ನಮ್ಮ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಥವಾ MOSPI ಅನ್ನುವ ಒಂದು ಮಿನಿಸ್ಟ್ರಿಯಿಂದ, ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಸರಿಯಾದ ಉತ್ತರವನ್ನು ನೀಡಿದಂತಹ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. मनोज कुमार, कल शेट्टी, गीता यादव, बिंदु एस, मनु, प्लीज़ टेल मी बिटकॉइन इन्फॉर्मेशन. मनु ಅವರು ಬಿಟ್ಕಾಯಿನ್ಗೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಮನು ಇದಕ್ಕೆ ಸಂಬಂಧಿಸಿದಂತಹ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿಕೊಂಡು ಒಂದು ಸೆಷನನ್ನು ಮಾಡಲಾಗುವುದು. ಸೊ ಸರಿಯಾದ ಉತ್ತರವನ್ನು ಮನು ಅವರು ನೀಡಿದ್ದಾರೆ. ಅನ್ನಪೂರ್ಣ ಅವರು, ಚರಣ್ ಗೌಡ ಅವರು ಕೂಡ ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಇವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಇದೇ ರೀತಿ ಈ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ GKಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋಣ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಕಚೇರಿ, ಮುಖ್ಯ ಕಚೇರಿಯಲ್ಲಿದೆ ಅಂತ ಪ್ರಶ್ನೆ ಇದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಿಯೆನ್ನಾ, ನ್ಯೂಯಾರ್ಕ್, ಪ್ಯಾರಿಸ್, ಜ್ಯೂರಿಚ್ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆಯ, ಇಲ್ಲಿ ನೋಡಿ ಇಮೇಜ್ನಲ್ಲಿ ನೋಡ್ಬೋದು ನೀವು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೀತಾ ಇದೆ. ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಮ್ಮ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸದಾದಂತಹ PSI ಮತ್ತು PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಸೀರಿಯಸ್ ಆಸ್ಪಿರೆಂಟ್ಸ್ಗಳು ವಿಜಯನಗರದಲ್ಲಿರುವಂತಹ ನಮ್ಮ ಬ್ರಾಂಚ್ಗೆ ಭೇಟಿ ನೀಡಿ ಅಡ್ಮಿಷನ್ ಮಾಡ್ಕೋಬೋದು. ಯಾವುದೇ ರೀತಿಯಾದ ಕ್ವೆರೀಸ್ಗಳನ್ನು ಅಥವಾ ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ದರೆ, ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕ ಮಾಡಬಹುದು. ಅಮೋಘ ವರ್ಷ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ಅದೇ ರೀತಿ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸರಿಯಾದ ಉತ್ತರವನ್ನು ಮತ್ತು ನಿಮ್ಮ ಯಾವುದೇ ಸಜೆಷನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ನೋಡೋಣ. 2021ರಲ್ಲಿ ಯಾವ ಭಾರತೀಯ ರಾಜ್ಯ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮಸೂದೆಗಳನ್ನು, ಬಿಲ್ಸ್ಗಳನ್ನು ಅಂಗೀಕರಿಸಲಾಯಿತು, ಪಾಸ್ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. 2021ರಲ್ಲಿ ಭಾರತದ ಯಾವ ಒಂದು ವಿಧಾನಸಭೆಯಲ್ಲಿ ಅತಿ ಹೆಚ್ಚಿನ ಮಸೂದೆಗಳನ್ನು ಪಾಸ್ ಮಾಡಲಾಯಿತು ಅಂತ ಪ್ರಶ್ನೆ. ಆಪ್ಷನ್ ಕರ್ನಾಟಕ, ಮಹಾರಾಷ್ಟ್ರ, ದೆಹಲಿ, ಉತ್ತರ ಪ್ರದೇಶ ಅಂತ ಇದೆ. ಸೊ ಇದರ ಸರಿಯಾದ ಉತ್ತರವನ್ನು ಡಿಸ್ಕಸ್ ಮಾಡುವುದರೊಂದಿಗೆ ಇದರ ಡೀಟೇಲ್ ಆದಂತಹ ಆರ್ಟಿಕಲನ್ನು ಡಿಸ್ಕಸ್ ಮಾಡೋಣ. 2021ರಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಸೂದೆಗಳನ್ನು ಅಂಗೀಕಾರ ಮಾಡುವುದರ ಮೂಲಕ ಕರ್ನಾಟಕ ಸತತ 2ನೇ ಬಾರಿಗೆ ಮತ್ತೆ ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಈ 2021ರಲ್ಲಿ ಸುಮಾರು 48 ಮಸೂದೆಗಳನ್ನು ಪಾಸ್ ಮಾಡಿದ್ದು, ಇದಕ್ಕಿಂತ ಮುಂಚೆ ಅಂದರೆ 2020ರಲ್ಲಿ 55 ಮಸೂದೆಗಳನ್ನು ಪಾಸ್ ಮಾಡಿತ್ತು. ಸೊ ಹೀಗಾಗಿ ಸತತ 2 ವರ್ಷಗಳಲ್ಲಿ ಕರ್ನಾಟಕ ಈ ಒಂದು ವಿಧಾನಸಭೆಯಲ್ಲಿ ಅತ್ಯಂತ ಹೆಚ್ಚಾದಂತಹ ಬಿಲ್ಗಳನ್ನು ಪಾಸ್ ಮಾಡುವುದರ ಮೂಲಕ ದೇಶದಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ. ಇನ್ನು ಕೊನೆಯ ಸ್ಥಾನದಲ್ಲಿ ದೆಹಲಿ ಇದ್ದು, ಲಾಸ್ಟ್ ಇಯರ್ನಲ್ಲಿ ಕೇವಲ 2 ಮಸೂದೆಗಳನ್ನು ಪಾಸ್ ಮಾಡಲಾಗಿದೆ ದೆಹಲಿಯಲ್ಲಿ. ಸೊ
ಅತಿ ಕಡಿಮೆ ಮಸೂದೆಗಳನ್ನು ದೆಹಲಿಯಲ್ಲಿ ಅಂಗೀಕಾರ ಮಾಡಲಾಗಿದೆ, ಅಂದರೆ ಬಿಲ್ಗಳನ್ನು ಪಾಸ್ ಮಾಡಲಾಗಿದೆ. ಸೊ ಇದರಲ್ಲಿ ಸಾಕಷ್ಟು ಮಸೂದೆಗಳು ಈ ಒಂದು ಮಂಡಿಸಿದ ಮೊದಲನೇ ದಿನವೇ ಈ ಮಸೂದೆಗಳನ್ನು ಅಂಗೀಕಾರ ಮಾಡಲಾಗಿತ್ತು. ಸೊ ಒಂದು ಆ್ಯಂಗಲ್ನಲ್ಲಿ ನೋಡಿದರೆ ಇದು ಪಾಸಿಟಿವ್ ಅಥವಾ ಇನ್ನೊಂದು ಆ್ಯಂಗಲ್ನಲ್ಲಿ ನೋಡಿದರೆ ನೆಗೆಟಿವ್ ಆಗುತ್ತೆ. ಏನು ಅಂತಂದರೆ ಯಾವುದೇ ರೀತಿಯಾದಂತಹ ಬಿಲ್ಗಳನ್ನು ಪಾಸ್ ಮಾಡಬೇಕು ಅಂತಂದರೆ ಸರಿಯಾದ ರೀತಿಯಾದಂತಹ ಒಂದು ವ್ಯವಸ್ಥಿತವಾದಂತಹ ಚರ್ಚೆಯನ್ನು ನಡೆಸಬೇಕಾಗುತ್ತೆ, ಡಿಬೇಟನ್ನು ಮಾಡಬೇಕಾಗುತ್ತೆ ಆ ಒಂದು ಮಸೂದೆಯ ಮೇಲೆ. ಅದರ ಒಂದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ಗಳ ಕುರಿತಾದಂತಹ ಡೀಟೇಲ್ ಆದಂತಹ ಡಿಬೇಟನ್ನು ಮಾಡಬೇಕಾಗುತ್ತೆ. ಆದರೆ ಈ ರೀತಿಯಾದಂತಹ ಶೀಘ್ರವಾದಂತಹ ಮಸೂದೆಗಳನ್ನು ಪಾಸ್ ಮಾಡುವುದರಿಂದ ಅದರ ಡೀಟೇಲ್ ಆದಂತಹ ಒಂದು ಅನಾಲಿಸಿಸ್ ಮಾಡುವುದು ಕಷ್ಟ ಆಗುತ್ತೆ. ಹೀಗಾಗಿ ಈ ಮಸೂದೆಗಳ ಗುಣಮಟ್ಟದ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡುವಂತಹ ಒಂದು ಅವಕಾಶವನ್ನು ಈ ಶೀಘ್ರವಾದಂತಹ ಮಸೂದೆಗಳನ್ನು ಪಾಸ್ ಮಾಡುವ ಒಂದು ಪ್ರೋಸೆಸ್ ಏನಿದೆ ಇದರಿಂದ ಉಂಟಾಗುತ್ತದೆ. ಸೊ ಹೀಗಾಗಿ ಸಾಕಷ್ಟು ಸ್ವಲ್ಪ ಸಮಯ ತೆಗೆದುಕೊಂಡರೂ ಸಹಿತ ಡೀಟೇಲ್ ಆದಂತಹ ಡಿಬೇಟ್ ಅಥವಾ ಚರ್ಚೆ ಒಂದು ಬಿಲ್ ಮೇಲೆ ಅಥವಾ ಮಸೂದೆಯ ಮೇಲೆ ಆಗಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ನಿಮ್ಮ ಆಡಳಿತ ಅಥವಾ ಗವರ್ನೆನ್ಸ್ಗೆ ಸಂಬಂಧಿಸಿದಂತಹ ಎಸ್ಸೆಗಳಲ್ಲಿ ಕೂಡ ಆ್ಯಡ್ ಮಾಡಬಹುದು. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಈ ಒಂದು ಇನ್ಫಾರ್ಮೇಷನ್ ಇದೆ ನಿಮ್ಮ ಎಸ್ಸೆ ಪಾಯಿಂಟ್ ಆಫ್ ವ್ಯೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ 2021ರಲ್ಲಿ ಯಾವ ಭಾರತೀಯ ರಾಜ್ಯ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಮಸೂದೆಗಳನ್ನು ಅಂಗೀಕರಿಸಿದೆ ಅಂತಂದರೆ ಆಪ್ಷನ್ ಎ ಕರ್ನಾಟಕ. ಕರ್ನಾಟಕದಲ್ಲಿ 2021ರಲ್ಲಿ 48 ಮಸೂದೆಗಳನ್ನು ಬಿಲ್ಗಳನ್ನು ಪಾಸ್ ಮಾಡಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸ್ವತಂತ್ರ ಹೋರಾಟಗಾರರಾದಂತಹ ಸಿಂಧೂರ ಲಕ್ಷ್ಮಣ, ಕರ್ನಾಟಕದ ಸಿಂಧೂರ ಲಕ್ಷ್ಮಣ ಅವರು ಯಾವ ರಾಜ್ಯದಲ್ಲಿ ಜನಿಸಿದ್ದರು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ ಅಂತ ಇದೆ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೊಳ್ಳೋಣ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಸಮೀಪದಲ್ಲಿ ಕಪ್ಪರ ಪಡಿಯಮ್ಮನ ದೇವಾಲಯವಿದೆ. ಈ ದೇವಾಲಯದಲ್ಲಿ ಸಿಂಧೂರ ಲಕ್ಷ್ಮಣನ ಕ್ರಾಂತಿಕಾರ್ಯ ಅವರ ಸಂಘಟನೆಯ ಜನರ ಬಿಡಾರವೂ ಆಗಿತ್ತು ಅಂತ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದ್ದು, ಸಿಂಧೂರ ಲಕ್ಷ್ಮಣ ಸ್ವತಂತ್ರ ವೀರರಾದಂತಹ ಸಿಂಧೂರ ಲಕ್ಷ್ಮಣರ ಬಗ್ಗೆ ತಿಳ್ಕೊಳ್ಳೋಣ. ಇವರು 1898ರಲ್ಲಿ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯಲ್ಲಿ ಜನಿಸುತ್ತಾರೆ. ಅದಾದ ನಂತರ ಇವರು ಸ್ವತಂತ್ರ ಹೋರಾಟ ಚಳುವಳಿಯಲ್ಲಿ ಸಾಕಷ್ಟು ಸಕ್ರಿಯವಾದಂತಹ ಮತ್ತು ಕ್ರಾಂತಿಕಾರಿಯಾದಂತಹ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದರಿಂದ ಇವರ ಹಿಂದೆ ಸಾಕಷ್ಟು ಬ್ರಿಟಿಷ್ ಅಧಿಕಾರಿಗಳು ಮತ್ತು ಸೈನಿಕರು ಇವರನ್ನು ಹುಡುಕ್ತಾ ಇರ್ತಾರೆ. ದೇಶದಲ್ಲಿ ಅಸಹಕಾರ ಚಳುವಳಿಗೆ ಗಾಂಧೀಜಿ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಕರ್ನಾಟಕದ ಜಮಖಂಡಿ ಹಾಗೂ ಬೀಳಗಿಯ ಗುಡ್ಡಗಳನ್ನೇ ತನ್ನ ಅಡಗು ತಾಣಗಳನ್ನಾಗಿ ಮಾಡಿಕೊಂಡಿದ್ದಂತಹ ಸಿಂಧೂರ ಲಕ್ಷ್ಮಣ ಅವರು ಬ್ರಿಟಿಷರ ವಿರುದ್ಧ ಸಮರ ಸಾರಿ ತೆರಿಗೆ ಸಂಗ್ರಹಿಸುತ್ತಿದ್ದಂತಹ ಖಜಾನೆಗಳು, ಗೋದಾಮಗಳು, ಬ್ರಿಟಿಷರಿಗೆ ಸಹಕರಿಸುತ್ತಿದ್ದಂತಹ ಶ್ರೀಮಂತರು, ಜಮೀನ್ದಾರರು ಇವರ ಮನೆಗಳನ್ನು ಕೂಡ ಲೂಟಿ ಮಾಡಿ ಆ ಹಣವನ್ನೆಲ್ಲ ಮಹಾರಾಷ್ಟ್ರದ ಸಾಂಗಲಿ, ಅಂದಿನ ವಿಜಯಪುರ ಜಿಲ್ಲೆಯ ಬೀಳಗಿ, ಜಮಖಂಡಿ ಮುಂತಾದ ತಾಲೂಕಿನ ಬಡವರಿಗೆ ಹಂಚ್ತಾ ಇದ್ರು. ಬ್ರಿಟಿಷರ ಒಂದು ಕುತಂತ್ರಕ್ಕೆ ಬಲಿಯಾದಂತಹ ಸಿಂಧೂರ ಲಕ್ಷ್ಮಣ ಇವರು 1922ರಲ್ಲಿ ಸಿಂಧೂರ ಲಕ್ಷ್ಮಣ ಖಜಾನೆಯೊಂದನ್ನು ಲೂಟಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮರೆಗೆ ನಿಂತು ಇವರನ್ನ ಗುಂಡೇಟಿಗೆ ಬಲಿ ಮಾಡಿದ್ರು ಬ್ರಿಟಿಷರು. ಸೊ ಹೀಗಾಗಿ ಕ್ರಾಂತಿಕಾರಿ ಯುವಕನೊಬ್ಬ ಕೇವಲ ತನ್ನ 24ನೇ ವಯಸ್ಸಿನಲ್ಲಿ ಬ್ರಿಟಿಷರ ಮೋಸಕ್ಕೆ ಬಲಿಯಾಗಿ ವೀರಮರಣವನ್ನು ಅಪ್ಪಿದ್ದನು. ಸೊ ಈ ಒಂದು ಇನ್ಫಾರ್ಮೇಷನ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. 1898ರಲ್ಲಿ ಮಹಾರಾಷ್ಟ್ರದ ಸಂಗಲಿಯಲ್ಲಿ ಸಿಂಧೂರ ಲಕ್ಷ್ಮಣ ಇವರು ಜನಿಸಿದ್ರು ಸಹಿತ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ಪಟ್ಟಣದ ಸಮೀಪದಲ್ಲಿ ತಮ್ಮ ಬಿಡಾರವನ್ನು ಹೂಡಿಕೊಂಡಿದ್ದರು. ತಮ್ಮ ಸಂಗಡಿಗರೊಂದಿಗೆ ಬ್ರಿಟಿಷರ ವಿರುದ್ಧ, ಜಮೀನ್ದಾರರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ ಸಿಂಧೂರ ಲಕ್ಷ್ಮಣ ಇವರು ಜನಿಸಿದಂತಹ ರಾಜ್ಯ ಅಥವಾ ಸ್ಥಳ ಅಂತಂದರೆ ಆಪ್ಷನ್ ಬಿ ಮಹಾರಾಷ್ಟ್ರ. ಆದರೆ ಇವರ ಮುಖ್ಯ ಕೆಲಸಗಳು ನಡೆದದ್ದು, ಆಕ್ಟಿವಿಟೀಸ್ಗಳು ನಡೆದದ್ದು ಕರ್ನಾಟಕದಲ್ಲೇ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವೆನ್ ಡಿಡ್ NIA ವಾಸ್ ಎಸ್ಟಾಬ್ಲಿಷ್ಡ್? ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕರಿತೇವೆ. ಇದನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2009, 2008, 2007, 2006 ಅಂತ ಇದೆ.
ಇದಕ್ಕೆ ಸಂಬಂಧಿಸಿದಂತಹ ಕಾಂಟೆಕ್ಸ್ಟ್ ಅನ್ನು ನೋಡೋದಾದರೆ, ರೀಸೆಂಟಾಗಿ ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರಾದಂತಹ ಪ್ರವೀಣ್ ನೆತ್ತಾರು ಇವರ ಹತ್ಯೆಯಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಇವರ ಇನ್ವೆಸ್ಟಿಗೇಷನ್ ನಡೆಸುವಂತಹ ಕಾರ್ಯವನ್ನು NIA ಸಂಸ್ಥೆಗೆ ನೀಡಲಾಗಿದ್ದು, ಇವರು ಪ್ರಾಥಮಿಕವಾದಂತಹ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಕಾಂಟೆಕ್ಸ್ಟ್ನಲ್ಲಿದೆ. ಸೊ ಹೀಗಾಗಿ NIA ನ್ಯೂಸ್ನಲ್ಲಿರುವುದರಿಂದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬಗ್ಗೆ ತಿಳ್ಕೋಣ. 2008 ಒಂದು ಮುಂಬೈನ ಅಟ್ಯಾಕ್ ಆದ ನಂತರ 26/11 ಅಂತ ಏನು ಕರಿತೇವೆ, ತಾಜ್ ಹೋಟೆಲ್ ಮೇಲೆ ಉಗ್ರಗಾಮಿಗಳು ಅಟ್ಯಾಕನ್ನು ಮಾಡಿದರು. ಅದಾದ ನಂತರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ 2008 ಅಡಿಯಲ್ಲಿ ಈ ರಾಷ್ಟ್ರೀಯ ತನಿಖಾ ದಳವನ್ನು ಪ್ರಾರಂಭ ಮಾಡಲಾಗಿತ್ತು. ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರದ ಭಯೋತ್ಪಾದನಾ ನಿಗ್ರಹ ಮತ್ತು ಕಾನೂನು ಜಾರಿ ಮಾಡುವಂತಹ ಅಥವಾ ಸೆಂಟ್ರಲ್ ಕೌಂಟರ್ ಟೆರರಿಸಂ ಲಾ ಎನ್ಫೋರ್ಸ್ಮೆಂಟ್ ಸಂಸ್ಥೆಯಾಗಿ ಕೆಲಸ ಮಾಡುತ್ತದೆ. ಇದರ ಮುಖ್ಯ ಮ್ಯಾಂಡೇಟ್ಗಳನ್ನು ನೋಡೋದಾದರೆ, ಭಾರತದ ಸಾರ್ವಭೌಮತೆ, ಭದ್ರತೆ ಮತ್ತು ಸಮಗ್ರತೆಗೆ ಅಫೆಕ್ಟ್ ಮಾಡುವಂತಹ, ಪರಿಣಾಮ ಬೀರುವಂತಹ ಯಾವುದೇ ರೀತಿಯಾದಂತಹ ಸೆಕ್ಯುರಿಟಿ ಚಾಲೆಂಜ್ಗಳ ವಿರುದ್ಧವಾಗಿ ಇನ್ವೆಸ್ಟಿಗೇಷನನ್ನು ನಡೆಸುವುದು ಮತ್ತು ಅದರ ಒಂದು ಜ್ಯೂರಿಸ್ಡಿಕ್ಷನ್ನಲ್ಲಿ ತೆಗೆದುಕೊಂಡು ಬಂದು ಅಪರಾಧಿಗಳಿಗೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಳುವುದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಮುಖ್ಯ ಕೆಲಸ ಆಗಿದೆ. ಇಟ್ಸ್ ಆಬ್ಜೆಕ್ಟಿವ್ ಈಸ್ ಆಲ್ಸೋ ಟು ಕಾಂಬ್ಯಾಟ್ ಟೆರರ್, ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಭಯೋತ್ಪಾದನೆಯ ನಿಗ್ರಹ, ಸೆಂಟ್ರಲ್ ಕೌಂಟರ್ ಟೆರರಿಸಂ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿದೆ. ಇದರ ಮುಖ್ಯ ಕಚೇರಿ ನವದೆಹಲಿಯಲ್ಲಿದೆ. ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಇದರ ಬ್ರಾಂಚಸ್ಗಳಿದ್ದು ಹೈದರಾಬಾದ್, ಗುವಾಹತಿ, ಕೊಚ್ಚಿ, ಲಕ್ನೋ, ಮುಂಬೈ, ಕೋಲ್ಕತ್ತಾ, ರಾಯ್ಪುರ್ ಮತ್ತು ಜಮ್ಮುನಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಬ್ರಾಂಚಸ್ಗಳನ್ನು ಮಾಡಲಾಗಿದೆ. ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ 2008 ಇದರ ಸ್ಥಾಪನೆಯಾಗಿತ್ತು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ನ ಅಡಿಯಲ್ಲಿ, ಕಾಯ್ದೆಯ ಅಡಿಯಲ್ಲಿ. ಸೊ ಇದನ್ನು 2019 ಅಮೆಂಡ್ಮೆಂಟ್ ಕೂಡ ಮಾಡಲಾಗಿತ್ತು, ವಿಚ್ ವಾಸ್ ಪಾಸ್ಡ್ ಪಾರ್ಲಿಮೆಂಟ್ ಅಮೆಂಡಿಂಗ್ ದ ಒರಿಜಿನಲ್ ಆ್ಯಕ್ಟ್ ಆಫ್ 2008. 2008 ಕಾಯ್ದೆಯನ್ನು ಅಮೆಂಡ್ಮೆಂಟ್ ಮಾಡುವ ಅಥವಾ ತಿದ್ದುಪಡಿ ಮಾಡುವ ಮೂಲಕ ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿತ್ತು. ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಮೂಲತಃ ಈ ಉಗ್ರವಾದವನ್ನು ತಡೆಗಟ್ಟುವುದು ಅಥವಾ ನಿಗ್ರಹ ಮಾಡುವುದು ಮುಖ್ಯವಾದಂತಹ ಕೆಲಸವಾಗಿದ್ದರೂ ಸಹಿತ ಇದರಲ್ಲಿ ಸಾಕಷ್ಟು ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ನೀಡಲಾಗಿದೆ. ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಈ ಮಾನವನ ಕಳ್ಳ ಸಾಗಾಣಿಕೆ ಕುರಿತಾದಂತಹ ಇನ್ವೆಸ್ಟಿಗೇಷನ್ ಮಾಡುವುದಾಗಿರ್ಬೋದು, ಅಫೆನ್ಸಸ್ ರಿಲೇಟೆಡ್ ಟು ಕೌಂಟರ್ಫೀಟ್ ಕರೆನ್ಸಿ ಅಥವಾ ಈ ಡೂಪ್ಲಿಕೇಟ್ ಕರೆನ್ಸಿಯನ್ನು ಮಾಡುವ ಒಂದು ಇನ್ವೆಸ್ಟಿಗೇಷನ್ ಮಾಡುವುದು, ಅದರ ವಿರುದ್ಧವಾಗಿ ಇನ್ವೆಸ್ಟಿಗೇಷನ್ ಮಾಡುವುದು, ಮ್ಯಾನುಫ್ಯಾಕ್ಚರ್ ಆರ್ ಸೇಲ್ ಆಫ್ ಪ್ರೊಹಿಬಿಟೆಡ್ ಆರ್ಮ್ಸ್, ಈ ಒಂದು ಪ್ರೊಹಿಬಿಟ್ ಆದಂತಹ ಶಸ್ತ್ರಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವುದರ ವಿರುದ್ಧವಾಗಿ ತನಿಖೆ ನಡೆಸುವುದು, ಸೈಬರ್ ಟೆರರಿಸಮ್ ಆಗಿರಬಹುದು, ಮತ್ತು ಈ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಬರುವಂತಹ ಎಲ್ಲ ಅಪರಾಧಗಳನ್ನು ಇನ್ವೆಸ್ಟಿಗೇಟ್ ಮಾಡುವುದನ್ನು 2019 ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತಿದ್ದುಪಡಿಯ ಒಂದು ಮಸೂದೆಯಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಈ ಡೀಟೇಲ್ ಆದಂತಹ ಇನ್ಫಾರ್ಮೇಷನ್ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಪ್ರಶ್ನೆಗೆ ಹಿಂತಿರುಗಿ ನೋಡಿದಾಗ, ವೆನ್ ಡಿಡ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅಂತಂದರೆ 2008 ಒಂದು ಕಾಯ್ದೆಯ ಅಡಿಯಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್, ಈ ಒಂದು ಕಾಯ್ದೆಯ ಅಡಿಯಲ್ಲಿ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪನೆ ಮಾಡಲಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಒಂದು ಮಿಲಿಟರಿ ಯುದ್ಧ ವ್ಯಾಯಾಮದ ಬಗ್ಗೆ ಇದೆ. ಅಲ್ ನಾಜಾ 4 ಅನ್ನುವ ಭಾರತ ಮತ್ತು ಯಾವ ದೇಶದ ನಡುವೆ ಈ ಮಿಲಿಟರಿ ವ್ಯಾಯಾಮ ಪ್ರಾರಂಭವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಓಮನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಥವಾ UAE, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಇಸ್ರೇಲ್ ಅಂತ. ಸರಿಯಾದ ಉತ್ತರವನ್ನು ಆರ್ಟಿಕಲ್ ಡಿಸ್ಕಸ್ ಮಾಡುವುದರ ಮೂಲಕ ತಿಳ್ಕೋಣ. ಭಾರತ ಮತ್ತು ಓಮನ್ನ ನಡುವೆ 13 ದಿನಗಳ ಒಂದು ಮಿಲಿಟರಿ ಎಕ್ಸರ್ಸೈಸ್ ನಡೀತಾ ಇದೆ. ಇದರ ಮುಖ್ಯ ಒಂದು ಫೋಕಸ್ ಆದಂತಹ ಕೇಂದ್ರೀಕೃತವಾದಂತಹ ವಿಷಯ ಏನು ಅಂತಂದರೆ, ಈ ಟೆರರ್ ಅಥವಾ ಈ ಭಯೋತ್ಪಾದನೆಯನ್ನು ನಿಗ್ರಹಿಸುವ ಕುರಿತಾದಂತಹ ಒಂದು ಸಹಕಾರದ ಉದ್ದೇಶವನ್ನು ಇಟ್ಕೊಂಡು ಭಾರತ ಮತ್ತು ಓಮನ್ನ ನಡುವೆ ಅಲ್ ನಾಜಾ 4 ಅನ್ನುವ ಒಂದು ಮಿಲಿಟರಿ ಎಕ್ಸರ್ಸೈಸ್ ಯುದ್ಧ ವ್ಯಾಯಾಮ ನಡೀತಾ ಇದೆ. ಒಮನ್ನ ಲೊಕೇಶನ್ ನೋಡೋದಾದರೆ ಇದು ಏಷ್ಯಾ ಖಂಡದಲ್ಲಿ ಬರ್ತಾ ಇದ್ದು ಪಶ್ಚಿಮ ಏಷ್ಯಾ ಖಂಡದ ಪ್ರದೇಶದಲ್ಲಿ ಕಾಣಬಹುದು ಒಮನ್ನನ್ನು. ಇದರ ರಾಜಧಾನಿ ಮಸ್ಕಾತ್ ಅಂತ.
ಒಮನ್ ದೇಶ ಅರಬ್ಬಿ ಸಮುದ್ರದೊಂದಿಗೆ ತನ್ನ ಕರಾವಳಿಯನ್ನು ಹಂಚಿಕೊಳ್ಳುತ್ತೆ. ಇದರಲ್ಲಿ ಒಂದು ಗಲ್ಫ್ ಕೂಡ ಬರುತ್ತೆ, ಗಲ್ಫ್ ಆಫ್ ಒಮನ್ ಅಂತ ಬರುತ್ತೆ. ಇದಾದ ನಂತರ ಈ ಒಂದು ಪ್ರದೇಶದಲ್ಲಿ ಒಂದು ಜಲಸಂಧಿ ಬರುತ್ತೆ, ಅದರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ಇವು ಎರಡನ್ನು ಜೋಡಿಸುವಂತಹ ಜಲಸಂಧಿಯ ಹೆಸರು ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ನಾಳೆ ಇದರ ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಇನ್ನು ಈ ಯುದ್ಧ ವ್ಯಾಯಾಮದ ಬಗ್ಗೆ ತಿಳ್ಕೊಳ್ಳೋದಾದರೆ ಅಲ್ ನಾಜಾ ಇದು 4ನೆಯ ಒಂದು ಎಡಿಷನ್ ಆಗಿದ್ದು, ಆಲ್ರೆಡಿ ಈ ಟೈಟಲ್ನಲ್ಲೇ ಇದೆ. ಅಲ್ ನಾಜಾ 4 ಅಂತ ಭಾರತ ಮತ್ತು ಒಮನ್ಗಳ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ಮುಖ್ಯವಾಗಿ ಭಾರತದ ಸೇನಾಪಡೆ ಅಥವಾ ಭೂಸೇನೆ ಮತ್ತು ರಾಯಲ್ ಆರ್ಮಿ ಆಫ್ ಒಮನ್ ಈ ಎರಡು ಆರ್ಮಿಗಳ ನಡುವೆ ಈ ಅಲ್ ನಾಜಾ ಯುದ್ಧ ವ್ಯಾಯಾಮ ನಡೆಯುತ್ತದೆ. ನೋಡ್ ಆಫ್ ಮಹಾಜನ್ ಫೀಲ್ಡ್ ಭಾರತದಲ್ಲಿ ಈ ಬಾರಿ ನಡೀತಾ ಇದೆ. ಆಗಸ್ಟ್ 1ರಿಂದ 13ರವರೆಗೆ ಅಲ್ ನಾಜಾ ಯುದ್ಧ ವ್ಯಾಯಾಮ ನಡೆಯಲಿದೆ. ಇದಕ್ಕಿಂತ ಮುಂಚೆ 2019ರ ಈ ಒಂದು ಅಲ್ ನಾಜಾ 3ನೇ ಆವೃತ್ತಿ ಒಮನ್ ದೇಶದ ರಾಜಧಾನಿಯಾದಂತಹ ಮಸ್ಕಟ್ನಲ್ಲಿ ನಡೆದಿತ್ತು. ಪ್ರಶ್ನೆಗೆ ಹಿಂತಿರುಗಿ ನೋಡೋಣ. ಅಲ್ ನಾಜಾ 4 ಭಾರತ ಮತ್ತು ಯಾವ ದೇಶದ ನಡುವಿನ ಮಿಲಿಟರಿ ವ್ಯಾಯಾಮವಾಗಿದೆ ಅಂತ ಪ್ರಶ್ನೆ ಇದ್ದು, ಸರಿಯಾದ ಉತ್ತರ ಆಪ್ಷನ್ ಎ ಓಮನ್. ಭಾರತ ಮತ್ತು ಓಮನ್ಗಳ ಭೂಸೇನೆಯೊಂದಿಗೆ ಆರ್ಮಿಯ ನಡುವೆ ಈ ಯುದ್ಧ ವ್ಯಾಯಾಮ ನಡೆಯುತ್ತದೆ. ಇದರ ಮುಖ್ಯ ಉದ್ದೇಶ ಕೌಂಟರ್ ಟೆರರಿಸಂ ಆಗಿದೆ. ಮುಂದಿನ ಆರ್ಟಿಕಲ್ ಅನ್ನು ನೋಡೋಣ. ಎಕ್ಸಸೈಸ್ ವಿನ್ ಬ್ಯಾಕ್ಸ್ 2022 ಇದರ ಆರ್ಟಿಕಲ್ನ ಟೈಟಲ್ ಆಗಿದ್ದು, 3ನೇ ಆವೃತ್ತಿಯ ವಿಯೆಟ್ನಾಂ ಮತ್ತು ಭಾರತದ ಒಂದು ಬೈಲ್ಯಾಟ್ರಲ್ ಆರ್ಮಿ ಎಕ್ಸಸೈಸ್, ದ್ವಿಪಕ್ಷೀಯವಾದಂತಹ ಒಂದು ಸೇನಾ ಎಕ್ಸಸೈಸ್ ವಿನ್ ಬ್ಯಾಕ್ಸ್ 22 ಆಗಿದೆ. ಇದು ಚಂಡಿ ಮಂದಿರ್ನಲ್ಲಿ ನಡೀತಾ ಇದೆ. ಇಟ್ ವಿಲ್ ಕಂಟಿನ್ಯೂ ಟಿಲ್ 20th ಆಗಸ್ಟ್. ಇದೇ ಆಗಸ್ಟ್ 20ರವರೆಗೆ ಈ ವಿನ್ ಬ್ಯಾಕ್ಸ್ ಎಕ್ಸಸೈಸ್ ನಡೀತಾ ಇದೆ ವಿಯೆಟ್ನಾಂ ಮತ್ತು ಭಾರತದ ಆರ್ಮಿಗಳ ನಡುವೆ. ಇದೇ ಮುಖ್ಯವಾದಂತಹ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿ. ದ ಎಕ್ಸಸೈಸ್ ಈಸ್ ಅ ಸೀಕ್ವಲ್ ಆಫ್ ಪ್ರೀವಿಯಸ್ಲಿ ಕಂಡಕ್ಟೆಡ್ ಬೈಲ್ಯಾಟ್ರಲ್ ಎಕ್ಸಸೈಸ್ ಆಫ್ ವಿಯೆಟ್ನಾಂ ಇನ್ 2019. 2019ರಲ್ಲಿ ಇದಕ್ಕಿಂತ ಮುಂಚಿನ ಒಂದು ಆವೃತ್ತಿಯ ವಿನ್ ಬ್ಯಾಕ್ಸ್ ಎಕ್ಸಸೈಸ್ ಕಂಡಕ್ಟ್ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಬಹುಪಕ್ಷೀಯವಾದಂತಹ ಅಥವಾ ಬೈಲ್ಯಾಟ್ರಲ್ ಆದಂತಹ ಒಂದು ಭಾರತ ಮತ್ತು ವಿಯೆಟ್ನಾಂ ನಡುವಿನ ರಿಲೇಷನ್ಗಳನ್ನು ಅಥವಾ ಸಂಬಂಧಗಳನ್ನು ಬಲಪಡಿಸುವುದಾಗಿರಬಹುದು. ಅದೇ ರೀತಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮತ್ತು ಡಿಫೆನ್ಸ್ ಕೋಆಪರೇಷನ್, ಈ ಯುದ್ಧ ತಾಂತ್ರಿಕವಾದಂತಹ ಒಂದು ರಿಲೇಷನನ್ನು ಹೆಚ್ಚಿನ ಸಹಕಾರವನ್ನು ಬಲಪಡಿಸುವುದು ಈ ವಿನ್ ಬ್ಯಾಕ್ಸ್ ಎಕ್ಸಸೈಸ್ನ ಮುಖ್ಯ ಉದ್ದೇಶ ಆಗಿದೆ. ನೆನ್ಪಿಟ್ಕೊಳ್ಳಿ, ವಿನ್ ಬ್ಯಾಕ್ಸ್ ಎಕ್ಸಸೈಸ್ ಯಾವ ದೇಶಗಳ ನಡುವೆ ನಡೆಯುತ್ತೆ ಅಂತಂತಂದರೆ ಭಾರತ ಮತ್ತು ವಿಯೆಟ್ನಾಂ ದೇಶಗಳ ನಡುವೆ. ಇನ್ನು ವಿಯೆಟ್ನಾಂ ನ್ಯೂಸ್ನಲ್ಲಿದ್ದರಿಂದ ಇದರ ಲೊಕೇಶನ್ ಕೂಡ ನೋಡಿಕೊಳ್ಳೋಣ. ವಿಯೆಟ್ನಾಂ ಪೂರ್ವ ಏಷ್ಯಾದಲ್ಲಿ ಅಥವಾ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವಂತಹ ಒಂದು ದೇಶವಾಗಿದ್ದು, ಇದರ ರಾಜಧಾನಿ ಹನೋಯ್. ವಿಯೆಟ್ನಾಂ ಕೂಡ ಭಾರತದಂತೆ ಚೈನಾದೊಂದಿಗೆ ತನ್ನ ಬಾರ್ಡರನ್ನು ಹಂಚಿಕೊಳ್ತಾ ಇದ್ದು ಸಾಕಷ್ಟು ಕಾನ್ಫ್ಲಿಕ್ಟ್ಗಳನ್ನು ಚೈನಾದೊಂದಿಗೆ ಹೊಂದಿದೆ. ಸೊ ಲೊಕೇಶನ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮುಂದಿನ ಆರ್ಟಿಕಲ್ ನೋಡೋಣ. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತಾ ಇರುವಂತಹ ಕಾಮನ್ವೆಲ್ತ್ ಗೇಮ್ನಲ್ಲಿ ಭಾರತ 6ನೇ ಸ್ಥಾನದಲ್ಲಿದೆ ಸದ್ಯಕ್ಕೆ. ಒಟ್ಟು 5 ಪದಕಗಳನ್ನು ಗೆಲ್ಲುವುದರೊಂದಿಗೆ ಭಾರತ 6ನೇ ಸ್ಥಾನದಲ್ಲಿದ್ದು, ಈ ಕಾಮನ್ವೆಲ್ತ್ ಗೇಮ್ ಕಂಪ್ಲೀಟ್ ಆದ ಮೇಲೆ ಈ ಒಂದು ಪಟ್ಟಿಯನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಯಾರು ಎಷ್ಟು ಪದಕ ಗೆದ್ದರು ಅಂತ. ಸದ್ಯಕ್ಕೆ 2 ಚಿನ್ನ ಮತ್ತು 2 ಬೆಳ್ಳಿ ಮತ್ತು 1 ಕಂಚಿನೊಂದಿಗೆ ಭಾರತ 6ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಮುಂದಿನ ಆರ್ಟಿಕಲ್. ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಕೂಡ ಒಂದು ಫೀಡ್ಬ್ಯಾಕ್ ಬುಕ್ಕನ್ನು ಇಡಲಾಗುವುದು ಅಂತ ನಮ್ಮ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ. ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ದಾರೆ. ರಾಜ್ಯದ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ದೂರು ಪುಸ್ತಕಗಳನ್ನು ಅಥವಾ ಫೀಡ್ಬ್ಯಾಕ್ ಬುಕ್ಗಳನ್ನು ಇಟ್ಟು ರೋಗಿಗಳಿಂದ ಸಜೆಷನ್ಗಳನ್ನು ಸಲಹೆಗಳನ್ನು ಪಡೆಯಲಾಗುವುದು. ಈ ಸೂಚನೆಗಳನ್ನು ಪಡೆಯುವ ಕ್ರಮ ಜಾರಿಗೆ ತರುವುದಾಗಿ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ದಾರೆ. NSR ಆಸ್ಪತ್ರೆಗೆ ಒಂದು ಸರ್ಪ್ರೈಸ್ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಈ ಒಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ರೀತಿಯಾದಂತಹ ದೂರು ಪುಸ್ತಕಗಳನ್ನು ಅಥವಾ ಒಂದು ಸಜೆಷನ್ ಪುಸ್ತಕವನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇಡಲಾಗುವುದು ಅಂತ ಹೇಳಲಾಗ್ತಾ ಇದೆ.
ಈ ಗವರ್ನೆನ್ಸ್ಗೆ ಸಂಬಂಧಿಸಿದಂತಹ ಅಥವಾ ಈ ಆರೋಗ್ಯ ಸುಧಾರಣೆಯ ಸಂಬಂಧಿಸಿದಂತಹ ಪ್ರಶ್ನೆ ಅಥವಾ ಎಸ್ಸೆಗಳ ಒಂದು ಟಾಪಿಕ್ ಬಂದಾಗ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಕರೆಂಟ್ ಅಫೇರ್ಸ್ಗಳಿಂದ ಪಿಕ್ ಮಾಡ್ಕೋಬೋದು. ಹೀಗಾಗಿ ಡೈಲಿ ನ್ಯೂಸ್ ಒಂದು ಡಿಸ್ಕಷನ್ ಆಗಿರ್ಬೋದು, ನ್ಯೂಸ್ ಪೇಪರ್ ಓದುವುದಾಗಿರ್ಬೋದು, ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಯಾವುದೇ ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.